ವೀಕ್ಷಕರು ಮತ್ತೊಮ್ಮೆ ಈ ಚಾನಲ್ಗೆ ಸ್ವಾಗತ. ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಗ್ಗೆ ಯಾರಿಗೆ ತಿಳಿದಿಲ್ಲ. ಬೆಂಗಳೂರಿನಲ್ಲಿ ಅವರ ಆರಂಭದ ಬಗ್ಗೆ ಇಡೀ ಜಗತ್ತಿಗೆ ತಿಳಿದಿದೆ. ಅವರ ಜನ್ಮದಿನದಂದು ನಾವು ಬೆಂಗಳೂರಿನಲ್ಲಿ ರಜನಿಕಾಂತ್ ಅವರ ದಿನಗಳನ್ನು ಮರುಕಳಿಸಲು ಪ್ರಯತ್ನಿಸುತ್ತೇವೆ. ರಜನಿಕಾಂತ್ ಅವರು ಡಿಸೆಂಬರ್ 12, 1950 ರಂದು ಜನಿಸಿದರು. ಸೂಪರ್ ಸ್ಟಾರ್ ತಮಿಳು, ಹಿಂದಿ, ತೆಲುಗು, ಕನ್ನಡ, ಬೆಂಗಾಲಿ ಮತ್ತು ಮಲಯಾಳಂ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಶಿವಾಜಿ ರಾವ್ ಗಾಯಕ್ವಾಡ್ ಅವರು ಬೆಂಗಳೂರಿನಲ್ಲಿ ಮರಾಠಿ ಕುಟುಂಬದಲ್ಲಿ ಜನಿಸಿದರು. ಅವರ ತಾಯಿ ಗೃಹಿಣಿಯಾಗಿದ್ದರು. ಅವರ ತಂದೆ ರಾಮೋಜಿ ರಾವ್ ಗಾಯಕ್ವಾಡ್ ಅವರು ಪೊಲೀಸ್ ಪೇದೆಯಾಗಿದ್ದರು. ಅವರ ಪೂರ್ವಜರು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಿಂದ ಬಂದವರು. ಅವರು 4 ಒಡಹುಟ್ಟಿದವರಲ್ಲಿ ಕಿರಿಯವರಾಗಿದ್ದಾರೆ. ಇಬ್ಬರು ಹಿರಿಯ ಸಹೋದರರು, ಸತ್ಯನಾರಾಯಣ ರಾವ್ ಮತ್ತು ನಾಗೇಶ್ವರ ರಾವ್ ಮತ್ತು ಅಶ್ವಥ್ ಬಾಲುಭಾಯಿ ಎಂಬ ಸಹೋದರಿ ಇದ್ದಾರೆ. ರಜನಿಕಾಂತ್ ಅವರ ತಂದೆ 1956 ರಲ್ಲಿ ನಿವೃತ್ತರಾದ ನಂತರ, ಕುಟುಂಬವು ಬೆಂಗಳೂರಿನ ಹನುಮಂತ ನಗರಕ್ಕೆ ಸ್ಥಳಾಂತರಗೊಂಡಿತು. ಸಜ್ಜನ್ ರಾವ್ ಅವರ ಮಾಮ ಭೋಜಗಡೆ ವೆಂಕಟ ರಾವ್ ಅವರು 1907 ರಲ್ಲಿ ನಿಧನರಾದರು. ಅವರ ಇಚ್ಛೆಯಲ್ಲಿ, ವೆಂಕಟ್ ರಾವ್ ಅವರು ತಮ್ಮ ಎಸ್ಟೇಟ್ನ ಒಂದು ಭಾಗವನ್ನು ಹಿಂದುಳಿದ ಮರಾಠ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸ್ಥಾಪಿಸಲು ಮಂಜೂರು ಮಾಡಬೇಕೆಂದು ಸೂಚಿಸಿದರು. ತುಕ್ಕುಬಾಯಿ ಅವರು 40,000 ರೂಪಾಯಿ ಮೀಸಲಿಟ್ಟು ಗವಿಪುರಂನಲ್ಲಿ ಚೌಲ್ಟ್ರಿಯನ್ನು ನಿರ್ಮಿಸಿದರು. ನಂತರ ಅದನ್ನು ಶಾಲೆಯಾಗಿ ಪರಿವರ್ತಿಸಲಾಯಿತು. ಈ ಶಾಲೆಯು ಅಂತಿಮವಾಗಿ ನಟ ರಜನಿಕಾಂತ್ ಅವರ ಅಲ್ಮಾ ಮೇಟರ್ ಆಯಿತು. ರಜನಿಕಾಂತ್ ಅವರು ಬೆಂಗಳೂರಿನ ಗವಿಪುರಂ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 1954 ರಿಂದ 1959 ರವರೆಗೆ ವ್ಯಾಸಂಗ ಮಾಡಿದರು. 6ನೇ ತರಗತಿಯನ್ನು ಮುಗಿಸಿದ ನಂತರ ಅವರು ಆಚಾರ್ಯ ಪಾಠಶಾಲಾ ಪಬ್ಲಿಕ್ ಸ್ಕೂಲ್ಗೆ ಸೇರಿಕೊಂಡರು. ತನ್ನ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ, ರಜನಿಕಾಂತ್ ಬೆಂಗಳೂರು ಸಾರಿಗೆ ಸೇವೆಯಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಪಡೆಯುವ ಮೊದಲು ಹಲವಾರು ಕೆಲಸಗಳನ್ನು ನಿರ್ವಹಿಸಿದರು. ರಜನಿಕಾಂತ್ ಅವರು ಜಯನಗರ ಬಸ್ ಡಿಪೋದಲ್ಲಿ ಶ್ರೀನಗರ ಬಸ್ ನಿಲ್ದಾಣದಿಂದ ಮಾರ್ಗ 10 ಗೆ ಬಸ್ ಕಂಡಕ್ಟರ್ ಆಗಿದ್ದರು. ಕನ್ನಡ ನಾಟಕಕಾರ ಟೋಪಿ ಮುನಿಯಪ್ಪ ಅವರು ತಮ್ಮ ಪೌರಾಣಿಕ ನಾಟಕವೊಂದರಲ್ಲಿ ನಟಿಸಲು ಅವಕಾಶ ನೀಡಿದ ನಂತರ ರಜನಿಕಾಂತ್ ಅವರು ನಾಟಕಗಳಲ್ಲಿ ಭಾಗವಹಿಸಿದರು. ನಂತರ ಅವರು ಹೊಸದಾಗಿ ಸ್ಥಾಪಿಸಲಾದ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಜಾಹೀರಾತನ್ನು ನೋಡಿದ ನಂತರ ಆಕ್ಟಿಂಗ್ ಕೋರ್ಸ್ಗೆ ಸೇರಲು ನಿರ್ಧರಿಸಿದರು. ಸಂಸ್ಥೆಗೆ ಸೇರುವ ಅವರ ನಿರ್ಧಾರಕ್ಕೆ ಅವರ ಕುಟುಂಬವು ಸಂಪೂರ್ಣವಾಗಿ ಬೆಂಬಲ ನೀಡದಿದ್ದರೂ, ಅವರ ಸ್ನೇಹಿತ ಮತ್ತು ಸಹೋದ್ಯೋಗಿ ರಾಜ್ ಬಹದ್ದೂರ್ ಅವರನ್ನು ಈ ಅವಕಾಶವನ್ನು ಮುಂದುವರಿಸಲು ಪ್ರೋತ್ಸಾಹಿಸಿದರು. ಇನ್ಸ್ಟಿಟ್ಯೂಟ್ನಲ್ಲಿ ಓದುತ್ತಿದ್ದಾಗ ರಜನಿಕಾಂತ್ ತಮಿಳು ಚಲನಚಿತ್ರ ನಿರ್ದೇಶಕ ಕೆ. ಬಾಲಚಂದರ್ ಅವರ ಗಮನ ಸೆಳೆದರು. ಸಹ ನಟ ಶಿವಾಜಿ ಗಣೇಶನ್ ಅವರೊಂದಿಗಿನ ಗೊಂದಲವನ್ನು ತಪ್ಪಿಸಲು, ಬಾಲಚಂದರ್ ರಜನಿಕಾಂತ್ ಅವರ ರಂಗ ಹೆಸರನ್ನು ನೀಡಿದರು. ಇದನ್ನು ಅವರು ತಮ್ಮ ಹಿಂದಿನ ಚಲನಚಿತ್ರ ಮೇಜರ್ ಚಂದ್ರಕಾಂತ್ ಪಾತ್ರದಿಂದ ಪಡೆದರು. ತಮಿಳು ಮಾತನಾಡಲು ಕಲಿಯುವಂತೆ ನಿರ್ದೇಶಕರು ಸಲಹೆಯನ್ನು ನೀಡಿದ್ದಾರೆ. ಗವಿಪುರಂ ಶಾಲಾ ಕಟ್ಟಡದ ದುಸ್ಥಿತಿಯನ್ನು ಸೂಪರ್ ಸ್ಟಾರ್ ಅವರ ಗಮನಕ್ಕೆ ತಂದಾಗ, ಅವರು ಅದರ ನವೀಕರಣಕ್ಕೆ ಹಣವನ್ನು ನೀಡಿದರು. ಆಗಸ್ಟ್ 2023 ರಲ್ಲಿ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಜಯನಗರದಲ್ಲಿರುವ ಬೆಂಗಳೂರು ಮೆಟ್ರೋಪಾಲಿಟನ್ ಸಾರಿಗೆ ಡಿಪೋಗೆ ಅನಿರೀಕ್ಷಿತ ಭೇಟಿ ನೀಡಿದರು. ಅಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಕಳೆದ ಅವರು ತಮ್ಮ ನಾಯಕನನ್ನು ನೋಡಲು ಉತ್ಸುಕರಾಗಿದ್ದ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಭಾರತೀಯ ಇತಿಹಾಸದ ಅಜ್ಞಾತ ಕಥೆಗಳನ್ನು ತಿಳಿಯಲು ದಯವಿಟ್ಟು ಈ ಚಾನಲ್ಗೆ ಚಂದಾದಾರರಾಗಿ.